ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಯಾಲಜಿ ಕ್ಲಾಸಸ್. ಸೊ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರೋಂಥ ಟಾಪಿಕ್ಕು ಹೇಗೆ ಬಯಾಲಜಿಯಲ್ಲಿ 70 ಔಟ್ ಆಫ್ 70 ತೊಗೊಳ್ಬೇಕು, ಔಟ್ ಫುಲ್ ಹೇಗೆ ಅದಕ್ಕೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಟಾಪರ್ಸ್ ಆನ್ಸರ್ ಕಾಪಿ. ಹೇಗೆ 70 ಔಟ್ ಆಫ್ 70 ಇವ್ರು ನಮ್ಮ ಸ್ಟೂಡೆಂಟೇನೆ, ಆ್ಯಕ್ಚುಲಿ ಸಿಂಪ್ಲಿಫೈಡ್ ಮೈಂಡ್ಸ್ ಅಲ್ಲೇ ಇವರು ಇದ್ದಿದ್ದು ಸ್ಟೂಡೆಂಟು. ಅವ್ರು ಹೇಗೆ ಆನ್ಸರ್ಸನ್ನು ಪ್ರೆಸೆಂಟ್ ಮಾಡಿದ್ದಾರೆ, ಅದಕ್ಕೆ ಹೇಗೆ 70 ಔಟ್ ಆಫ್ 70 ಬಂದಿದೆ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಕಮಿಂಗ್ ಟು ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಗೊತ್ತಿದೆ, ಆಲ್ರೆಡಿ ನಾನು ಸೆಕ್ಷನ್ ವೈಸ್ ಅನಾಲಿಸಿಸಲ್ಲಿ ಹೇಳಿದ್ದೆ. ಇವತ್ತೇನೆಂದರೆ ಇಟ್ಸ್ ಜಸ್ಟ್ ಹೇಗೆ ಅವ್ರ ಆನ್ಸರ್ನ ಬರೆದಿದ್ದಾರೆ ಅಂತ. ಸೊ ಪಾರ್ಟ್ ಎ ನಿಮ್ಗೆಲ್ಲರಿಗೂ ಗೊತ್ತು, ಇಟ್ ಕನ್ಸಿಸ್ಟ್ ಆಫ್ MCQs ಮತ್ತು ಫಿಲ್ ಅಪ್ ದಿ ಬ್ಲ್ಯಾಂಕ್ಸು. ಇಲ್ಲಿ ಬಂದು ಯು ನೋ ದಟ್ ಇಟ್ಸ್ ಜಸ್ಟ್ ಆಫ್ 15 + 5 ಟೋಟಲ್ ಆಫ್ 20 ಮಾರ್ಕ್ಸ್ ಬರುತ್ತೆ ಅಂತ. ಸೊ ನಾನು ಕ್ವೆಶನ್ಸ್ನ ಓದಲ್ಲ, ಇಟ್ಸ್ ಜಸ್ಟ್ 2024 ಎಕ್ಸಾಮ್ ಪೇಪರ್ಗೆ ಇವ್ರ ಆನ್ಸರ್ ಬರೆದಿರೋಂಥದ್ದು. ಏನು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ಇದೆಲ್ಲ ಆ್ಯಕ್ಚುಲಿ ನಾನೇನು ಒನ್ ಶಾರ್ಟ್ಸಲ್ಲಿ ಹೇಳಿದ್ದೆ ಅದನ್ನು ಕೆಲವು ಫಾಲೋ ಮಾಡಿದ್ದಾರೆ, ಆ್ಯಕ್ಚುಲಿ ತುಂಬ ಸಿನ್ಸಿಯರಾಗಿ ಇಲ್ಲಿ ಫಾಲೋ ಮಾಡಿದ್ದಾರೆ. ಅದನ್ನ ನೀವು ಮಾಡಿದ್ರೆ, ಇಷ್ಟು ಮಾಡಿದ್ರೆ ಖಂಡಿತ ಸಿಗುತ್ತೆ, ಅದು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಫಸ್ಟ್ ಬಂದುಬಿಟ್ಟು MCQs. ಅಲ್ಲಿ ಅವ್ರು ಎಷ್ಟು ನೀಟಾಗಿ ಆಪ್ಷನ್ಸನ್ನ ಬರೆದು, ಆಪ್ಷನ್ ಯಾವುದು A, B, C ಯಾವುದೇ ಇರಬಹುದು, ಅದನ್ನು ನೀಟಾಗಿ ಬರೆದು ಅದನ್ನು ವಾಟ್ ಎವರ್ ಇಸ್ ದೇರ್ ಇನ್ ದ MCQ ಕ್ವೆಶನಲ್ಲಿ ಅದನ್ನು ಬರೆದಿದ್ದಾರೆ. ನಾನು ಇಂಡಿವಿಜುವಲ್ ಕ್ವೆಶನ್ಸಿಗೆ ಹೋಗಲ್ಲ, ಬಟ್ ಅಲ್ಲಿ ನೋಡಿ ಒಂದು ಎಲ್ಲದಕ್ಕೂ ಒಂದು ಲೈನ್ ಗ್ಯಾಪ್ ಕೊಟ್ಟಿದ್ದಾರೆ. ಅದು ಲೆಜಿಬಿಲಿಟಿ ಆಫ್ ಎನಿ ಆನ್ಸರ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ನೋಡಿ, ಕೆಲವ್ರ ಆನ್ಸರ್ಸು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರಬಹುದು, ಕೆಲವ್ರ ಹ್ಯಾಂಡ್ ರೈಟಿಂಗು ಚೆನ್ನಾಗಿಲ್ದಿರಬಹುದು. ಸೊ ಅದ್ರ ಬಗ್ಗೆ ಏನು ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಬೇಡ. ಹೇಗೆಂದರೆ ಲೆಜಿಬಿಲಿಟಿ ಓದೋಂಥದ್ದು ಇನ್ವಿಜಿಲೇಷನ್ ಮಾಡೋರಿಗೆ ಅದನ್ನು ಓದೋದಕ್ಕಾಗಬೇಕು, ಅಷ್ಟು ನೀಟಾಗಿ ಬರೆದ್ರೆ ಸಾಕು. ತುಂಬ ಕ್ಲೀನಾಗಿರಬೇಕು, ನಿಮ್ಮ ಹ್ಯಾಂಡ್ ರೈಟಿಂಗ್ನ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಷ್ಟನ್ನು ಫಾಲೋ ಮಾಡಿದ್ರೆ ಸಾಕು. ಇಲ್ಲಿ ಒನ್ ಲೈನ್ ಗ್ಯಾಪ್ ಕೊಟ್ಟಿದ್ದಾರೆ, ಆ ಗ್ಯಾಪನ್ನು ನೀವು ಕೂಡ ಮೇಂಟೈನ್ ಮಾಡಿ. ಯಾವಾಗಲೂ ಆನ್ಸರ್ಸ್ ಬರಿಬೇಕಾದ್ರೆ, ಮುಂದೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರಿಬೇಕಾದ್ರೆ ಹೇಗೆಲ್ಲ ಬರಿಬೇಕು ಅಂತಲೂ ಹೇಳ್ತಾ ಹೋಗ್ತೀನಿ. ಸೊ ಹೀಗೆ ಅವ್ರು ಫಿಲ್ ಇನ್ ದಿ ಬ್ಲ್ಯಾಂಕ್ಸನ್ನು MCQsನ್ನು ಬರೆದಿದ್ದಾರೆ. ಅದಕ್ಕೆ ಫುಲ್ 15 ಮಾರ್ಕ್ಸು ಕ್ರೆಡಿಟ್ ಆಗಿದೆ ಅಲ್ಲಿ ಆ್ಯಕ್ಚುಲಿ. ಮತ್ತು ಕಮಿಂಗ್ ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸು, ಅಲ್ಲೂ ಅಷ್ಟೇ ಅಲ್ಲಿ ಅಂಡರ್ಲೈನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸ್ಟೂಡೆಂಟು. ಬಟ್ ಇಟ್ಸ್ ನಾಟ್ ನೀಡೆಡ್. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ಡೂ ಇಟ್. ನೀವು ಫಾಸ್ಟಾಗಿ ಬರೆದು ಎಲ್ಲ ಆನ್ಸರ್ಸ್ ಗೊತ್ತಿದ್ದರೆ ಅದನ್ನು ಮಾಡಬಹುದು. ಇಲ್ಲೂ ಅಷ್ಟೇ ನೀಟಾಗಿ 5 ಕ್ವೆಶನ್ಸ್ಗೂ ಕರೆಕ್ಟಾಗಿ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅಲ್ಲಿ ಫುಲ್ 5 ಔಟ್ ಆಫ್ 5 ಬಂದಿದೆ. ಸೊ MCQs ಎಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಅದು ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ, ಹೇಗೆ ಆಪ್ಷನ್ಸನ್ನು ಎಲಿಮಿನೇಟ್ ಮಾಡಬೇಕು ಅದು ಎಲ್ಲ ಹೇಳ್ಕೊಡ್ತೀನಿ. ಅದು ನಿಮ್ಗೆ ನೀಟ್ಗೂ ಯೂಸ್ ಆಗುತ್ತೆ. ಆ್ಯಕ್ಚುಲಿ MCQs ತುಂಬ ಯೂಸ್ಫುಲ್ ಮಕ್ಕಳೇ. ಸೊ ಇಲ್ಲಿ ಬರುವಂತಹ MCQs ಸ್ವಲ್ಪ ಲೋಯರ್ ಲೆವೆಲ್, ಅಷ್ಟೊಂದು ಹೈಯರ್ ಲೆವೆಲ್ ಇರಲ್ಲ. ಆದ್ರೂ ಇದರಲ್ಲಿ ಹೇಗೆ ಆಪ್ಷನ್ಸ್ ಎಲಿಮಿನೇಟ್ ಮಾಡಬೇಕು, ಕನ್ಸೆಪ್ಟ್ಸ್ ಹೇಗೆ ಲಿಂಕ್ ಮಾಡ್ಕೋಬೇಕು ಅನ್ನೋದನ್ನ MCQs ಮಾಡಬೇಕಾದ್ರೆ ಹೇಳ್ತೀನಿ. ಅದು ನೀಟ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಥರ ಇವರು ಪಾರ್ಟ್ ಎನ ಆನ್ಸರ್ ಮಾಡಿದ್ದಾರೆ. ದೆನ್ ಪಾರ್ಟ್ B ಬಂದುಬಿಟ್ಟು ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ನಾನು ಕ್ವೆಶನ್ಸನ್ನ ಓದ್ತೀನಿ, ಇದು ಶಾರ್ಟ್ ಆನ್ಸರ್ಸು. ನಿಮಗೆ ಗೊತ್ತು, ಔಟ್ ಆಫ್ 7 ವಿ ಹ್ಯಾವ್ ಟು ರೈಟ್, ಯು ಹ್ಯಾವ್ ಟು ರೈಟ್ 5 ಕ್ವೆಶನ್ಸು. ಇವ್ರು ಎಲ್ಲ ಕ್ವೆಶನ್ಸು ನೀಟಾಗಿ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ಬಂದುಬಿಟ್ಟು ಪಾರ್ಟ್ B ಅಲ್ಲಿ 22nd ಕ್ವೆಶನ್ ಏನಪ್ಪ ಕೇಳಿದ್ದಾರೆ ಅಂದರೆ, ರೈಟ್ ದ ಕ್ಯಾರಿಯೋಟೈಪ್ ಅಂಡ್ ಸಿಂಪ್ಟಮ್ಸ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರಲ್ಲಿ. ತುಂಬ ಈಸಿಯಾಗಿ ನಾನು ಒನ್ ಶಾರ್ಟ್ಸ್ ನೋಡಿದರೆ ನಿಮಗೆ ಗೊತ್ತಿರತ್ತೆ. ನಾನು ಹೀಗೆ ಬರೆದಿದ್ದೆ. ಕ್ಯಾರಿಯೋಟೈಪ್ ಅಂದರೆ ಏನು, ಇಡಿಯೋಗ್ರಾಮ್ ಅಂದರೆ ಏನು. ಕ್ಯಾರಿಯೋಟೈಪ್ ಇಸ್ ಜಸ್ಟ್ ಏನು ಕ್ರೋಮೋಸೋಮ್ ಇರುತ್ತೆ ಅಂತ. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಒನ್ ಶಾರ್ಟ್ಸಲ್ಲಿ ಹೋಗಿ ನೋಡಿ. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಕ್ಯಾರಿಯೋಟೈಪಿಂಗ್ ಇಸ್ ಕಾಲ್ಡ್ ಆಸ್ ಇಡಿಯೋಗ್ರಾಮ್. ಸೊ ಕ್ಯಾರಿಯೋಟೈಪಿಂಗ್ ಅಂದರೆ ಏನು, ಅದು ಆ್ಯಕ್ಚುಲಿ ನಾನು ಮೆನ್ಷನ್ ಮಾಡಿದ್ದೆ ಇದನ್ನು ಒನ್ ಶಾರ್ಟ್ಸಲ್ಲಿ. ಸೊ ಜಸ್ಟ್ ಫಾಲೋ ದಟ್. 44A + XXY ಅದು ತುಂಬ ಇಂಪಾರ್ಟೆಂಟು. ನಿಮ್ಗೆಲ್ಲ ಮೆಂಡಿಲಿಯನ್ ಡಿಸಾರ್ಡರ್ಸ್ ಎಲ್ಲೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಅದನ್ನು ಬಿಡೋ ಹಾಗಿಲ್ಲ, ಅದನ್ನು ಓದಿರಬೇಕು ಅಂತಲೂ ಹೇಳಿದ್ದೆ ನಾನು. ಮತ್ತು ಸಿಂಪ್ಟಮ್ಸ್ ಕೇಳಿದ್ದಾರೆ. ಸಿಂಪ್ಟಮ್ಸು ಅಷ್ಟೇ, ಸಿನ್ಸ್ ಇಟ್ಸ್ 2 ಮಾರ್ಕ್ಸ್ ಕ್ವೆಶನ್ನು, ಅವರು ಸೇಫರ್ ಸೈಡ್ಗೆ 3 ಸಿಂಪ್ಟಮ್ಸು ಕ್ಲೀನಾಗಿ ಬರೆದಿದ್ದಾರೆ. ಪಾಯಿಂಟ್ ವೈಸ್ ಇರಬೇಕು. ಯಾವಾಗಲೂ ನಾನು ಹೇಳಿದೆ ನಿಮಗೆ, ಆನ್ಸರ್ಸ್ ಬರಿಬೇಕಾದ್ರೆ ಡಿಸ್ಕ್ರಿಪ್ಟಿವ್ ಟೈಪಲ್ಲೂ ಪಾಯಿಂಟ್ ವೈಸ್ ಬರ್ಕೊಂಡು ಹೋದರೆ ಸೊ ಇನ್ವಿಜಿಲೇಟರ್ ಕ್ಯಾನ್ ರೀಡ್ ಇಟ್ ಈಸಿಲಿ ಆ್ಯಂಡ್ ಮಾರ್ಕ್ಸು ತುಂಬ ಈಸಿಯಾಗಿ ಫೆಚ್ ಮಾಡಬಹುದು. ನೀವು ಔಟ್ ಆಫ್ ಸಿಕ್ಬಿಡತ್ತೆ. ಸೊ ಇಲ್ಲೂ ಅಷ್ಟೇ ಅವ್ರು ಪಾಯಿಂಟ್ ವೈಸ್ ಬರ್ತಿದ್ದಾರೆ. ದೆನ್ ಕಮಿಂಗ್ ಟು 25th ಕ್ವೆಶನ್ ಏನಂದರೆ, ನೇಮ್ 2 ಕೆಮಿಕಲ್ಸ್ ಸೆಕ್ರೆಟೆಡ್ ಬೈ ಮಾಸಲ್ಸ್ ಡ್ಯೂರಿಂಗ್ ಅಲರ್ಜಿಕ್ ರಿಯಾಕ್ಷನ್ಸ್ ಇನ್ ದ ಬಾಡಿ. ಸೊ ಹ್ಯೂಮನ್ಸ್ ಇನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಸು ಈ ಟಾಪಿಕ್ಕು ಒನ್ ಶಾರ್ಟ್ಸ್ ಬರುತ್ತೆ, ಅಲ್ಲಿ ನಾನು ಹೇಳ್ತೀನಿ. ಇಟ್ಸ್ ಜಸ್ಟ್ ಸಿಂಪಲ್. ಅದನ್ನು ಅವರು ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾವಾಗಲೂ ಅಷ್ಟೇ ಬಯಾಲಜಿ ಇರಬಹುದು, ಇನ್ನೊಂದು ಸಬ್ಜೆಕ್ಟ್ ಇರಬಹುದು, ಅಲ್ಲಿ ಎಲ್ಲ ಕಡೆನೂ
ಎಲ್ಲಿ ನೀವು ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡ್ತೀರಾ ಅದಕ್ಕೆಲ್ಲಾನು ಒಂದು ಅಂಡರ್ಲೈನ್ ಮಾಡಿದ್ರೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಥರ ಇದ್ರೂ ಆನ್ಸರ್ಸು ಅವರು ಇದೆರಡು ನೋಡ್ಬಿಡ್ತಾರೆ ಅಷ್ಟೇ. ಇದು ನೋಡಿಬಿಟ್ಟು ದೇ ಜಸ್ಟ್ ಗಿವ್ ಫುಲ್ 2 marks ಅದಕ್ಕೆ. ಅಂಡರ್ಲೈನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಬಯಾಲಜಿ ಮಕ್ಕಳೇ. ಅದನ್ನು ಅಂಡರ್ಲೈನ್ ಮಾಡಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ದೆನ್ 26th ಕ್ವೆಶನ್ ಬಂದುಬಿಟ್ಟು ಡಿಫೈನ್ BOD ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ. BOD ಅಂದರೆ ಏನು ಅಂತ ಗೊತ್ತಿದೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡು. ಅದನ್ನು ಬರೆದ್ಬಿಟ್ಟು ಸಿಗ್ನಿಫಿಕೆನ್ಸ್ ಅಂತ ಬರೆದ್ಬಿಟ್ಟು ಕ್ಲೀನಾಗಿ ಸೈಡ್ ಹೆಡಿಂಗ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ ಸೈಡ್ ಹೆಡಿಂಗ್ಸನ್ನು ಬರೆಯೋದನ್ನು ಮರಿಬೇಡಿ. ಅದನ್ನ ಆದಷ್ಟು ಮೆನ್ಷನ್ ಮಾಡಿ ಅಂಡರ್ಲೈನ್ ಮಾಡಿ ಪಾಯಿಂಟ್ ವೈಸ್ ಬರೀರಿ. ಸೊ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಆವಾಗ. ಆ್ಯಂಡ್ ಕಮಿಂಗ್ ಟು 27th ಕ್ವೆಶನ್ ಏನು ಹೇಳಿದ್ದಾರೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಕ್ಸೋನ್ಯೂಕ್ಲಿಯಸಸ್ ಆ್ಯಂಡ್ ಎಂಡೋನ್ಯೂಕ್ಲಿಯಸಸ್ ಅಂತ. ಸೊ ಇದು ಅಷ್ಟೇ ತುಂಬ ಇಂಪಾರ್ಟೆಂಟು. ಡಿಫ್ರೆನ್ಷಿಯೇಟ್ ಅಂತ ಎಲ್ಲೇ ಕ್ವೆಶನ್ ಕೇಳಿದ್ರು, ಇದು ಬೇರೆ ಸಬ್ಜೆಕ್ಟಲ್ಲಿರಬಹುದು ಬಯಾಲಜಿಲಿರಬಹುದು, ಯಾವಾಗಲೂ ಅದನ್ನು ಈ ಥರ ಟೇಬಲಲ್ಲೇ ಬರಿಬೇಕು. ಇಟ್ಸ್ ಈಸಿ, ಇಟ್ಸ್ ಆಲ್ವೇಸ್ ಕಂಪ್ಯಾರಿಸನ್ ಅದು. ಸೊ ಇಲ್ಲೂ ಅಷ್ಟೇ ಅವರು ಕಂಪೇರ್ ಮಾಡಿ ಪಾಯಿಂಟ್ ವೈಸು ಅದನ್ನು ಬರೆದಿದ್ದಾರೆ, ಅದಕ್ಕೆ ಅವ್ರಿಗೆ ಈಸಿಯಾಗಿ 2 marks ಸಿಕ್ಕಿದೆ. ಸೊ ಇಟ್ ಶುಡ್ ಬಿ ಕರೆಕ್ಟ್ ಆಲ್ಸೋ ಆನ್ಸರು. ಅಥವಾ ಇಲ್ಲೆಲ್ಲಾದರೂ ನೀವು ಕೀವರ್ಡ್ಸನ್ನು ಮೆನ್ಷನ್ ಮಾಡಿದ್ರೆ, ಇನ್ ಕೇಸ್ ಇಫ್ ಯು ಮೆನ್ಷನ್ ಇಟ್, ಅದನ್ನು ಅಂಡರ್ಲೈನ್ ಮಾಡಿ ಡಿಫ್ರೆನ್ಸಿಯೇಷನಲ್ಲೂ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೂ ಸಹ ಬಾಕ್ಸ್ ವೈಸು ಅದನ್ನು ಅಂಡರ್ಲೈನ್ ಮಾಡಿ, ಸೊ ದಟ್ ಇಟ್ಸ್ ಈಸಿ. ಸಿನ್ಸ್ ಇಟ್ಸ್ ಡಿಸ್ಕ್ರಿಪ್ಟಿವ್ ಎಲ್ಲನೂ ಓದೋದಕ್ಕಾಗಲ್ಲ, ಆವಾಗ ಅದನ್ನು ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 24th ಕ್ವೆಶನ್ ಬರ್ತಿದ್ದಾರೆ, ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಿಯಾಂಡರ್ಥಲ್ ಮ್ಯಾನ್. ಇದು ಅಷ್ಟೇ ಅವರು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನುವಾಗ ಎಲ್ಲ ಪಾಯಿಂಟ್ ವೈಸು, ಸೊ ಎಲ್ಲ ಪಾಯಿಂಟ್ ವೈಸ್ ಬರೀರಿ. ಹಾಗೆ ಬರೆದಿದ್ದಾರೆ, ಅದಕ್ಕೂ ಮಾರ್ಕ್ಸು ಸಿಕ್ಕಿದೆ. ದೆನ್ ಪಾರ್ಟ್ ಸಿ ಬಂದುಬಿಟ್ಟು ಮತ್ತೆ ಫಾಲ್ಸ್ ಫ್ರೂಟ್ ಮತ್ತು ಟ್ರೂ ಫ್ರೂಟ್ ಬಗ್ಗೆ ಡಿಫ್ರೆನ್ಷಿಯೇಟ್. ಅಗೇನ್ ಹಿ ಆರ್ ಶಿ ಹ್ಯಾಸ್ ಯೂಸ್ ದ ಬಾಕ್ಸಲ್ಲಿ ಈ ಥರ ಬರೆದ್ಬಿಟ್ಟು ಕಾಲಮಲ್ಲಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಸೊ ಇಟ್ಸ್ ಈಸಿ. ದೆನ್ ವಾಟ್ ಈಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಬರೆದಿದ್ದಾರೆ, ಕ್ವಶನ್ ಕೇಳಿದ್ದಾರೆ, ಅದಕ್ಕೂ ಅಷ್ಟೇ ಅವ್ರು ಎಕ್ಸಾಂಪಲ್ ಸಹಿತ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವಾಗಲೂ ಅಷ್ಟೇ ಎಕ್ಸಾಂಪಲ್ಸ್ ಇದ್ದರೆ, ನಿಮಗೆ ಗೊತ್ತಿದ್ದರೆ ಅದನ್ನು ಮೆನ್ಷನ್ ಮಾಡೋದಕ್ಕೆ ಟ್ರೈ ಮಾಡಿ, ಸೊ ದಟ್ ಅದು ಅರ್ಥ ಆಗಿದೆ ಕನ್ಸೆಪ್ಟ್ ಅನ್ನೋದು ಇನ್ವಿಜಿಲೇಟರ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮಾರ್ಕ್ಸ್ ತುಂಬ ಈಸಿಯಾಗಿ ಸಿಗುತ್ತೆ ನಿಮಗೆ. ದೆನ್ 30th ಕ್ವೆಶನ್ ಬಂದು ವಾಟ್ ಈಸ್ ಪ್ಲಾಸೆಂಟಾ ಮೆನ್ಷನ್ 4 ಹಾರ್ಮೋನ್ಸ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ ಅಂತ ಇದೆ. ಸೊ ಪ್ಲಾಸೆಂಟಾ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ, ನೀಟಾಗಿ ಅದರ ಡೆಫಿನಿಷನ್ ನೋಡಿ. ಪ್ಲಾಸೆಂಟಾ ಅಂತ ಬರೆದುಬಿಟ್ಟು ಅದನ್ನು ಅಂಡರ್ಲೈನ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ, ಡಿಫೈನ್ ಮಾಡಿದ್ದಾರೆ. ದೆನ್ ಹಾರ್ಮೋನ್ಸ್ಗೆ ಸ್ಪೆಲ್ಲಿಂಗ್ ಏನು, HO, ಫೈನ್, HO ಆರ್ MONES. ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ ಏನು, 4 ಹಾರ್ಮೋನ್ಸ್ ಯಾವ್ಯಾವುದಿದೆ, HCG ಇರಬಹುದು, HPL ಇರಬಹುದು, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್ ಎಲ್ಲ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲ ಪಾಯಿಂಟ್ ವೈಸ್ ಇರೋದ್ರಿಂದ ಅದಕ್ಕೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ದೆನ್ 31st ಕ್ವೆಶನ್ ಬಂದು 3 criteria ದಟ್ ಎ ಮಾಲಿಕ್ಯೂಲ್ ಹ್ಯಾಸ್ ಟು ಫುಲ್ಫಿಲ್ ಟು ಆ್ಯಕ್ಟ್ ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ಇದನ್ನು ಮಾಡಿದರೆ ಒನ್ ಶಾಟ್ಸ್ ನೋಡಿದರೆ ಗೊತ್ತಿರುತ್ತೆ. ನಾನು ಇದನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಾಕ್ಸಸ್ ಹಾಕಿಬಿಟ್ಟು ನಾನು ಹೇಳಿದೆ, ಇಫ್ ಎನಿ ಮಾಲಿಕ್ಯೂಲ್ ಇಫ್ ಇಟ್ ಪಾಸಸ್ 4 boxes ಆರ್ 5 boxes ದೆನ್ ಇಟ್ ವಿಲ್ ಸ್ಯಾಟಿಸ್ಫೈ ದ ಕ್ರೈಟೀರಿಯಾ ಟು ಬಿ ಅ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿದ್ದೆ. ಸೇಮ್ ಪಾಯಿಂಟ್ಸು ಹಾಗೆ ಬರೆದಿದ್ದಾರೆ. ಇವ್ರು ಬಾಕ್ಸ್ ಹಾಕಿಲ್ಲ, ಬಾಕ್ಸ್ ಏನು ಅವಶ್ಯಕತೆ ಇಲ್ಲ. ಪಾಯಿಂಟ್ ವೈಸ್ ನೀವು ಬರಿಬೇಕಾದ್ರೆ ಹೀಗೆ ಪಾಯಿಂಟ್ ವೈಸ್ ಬರೆದಿದ್ದಾರೆ. ಸೇಮ್ ವಾಟ್ ಎವರ್ ದ ವರ್ಡ್ ಐ ಹ್ಯಾವ್ ಯೂಸ್ಡ್ ವಿಚ್ ವಾಸ್ ಇನ್ NCERT ಹಾಗೆ ಮೆನ್ಷನ್ ಮಾಡಿದ್ದಾರೆ. ಒನ್ ಶಾಟ್ಸಲ್ಲೂ ಇತ್ತು. ಸೊ ಅದೇ ಸೇಮು, ಅದೇ ಥರ ಕ್ವೆಶನ್ನ ಅದೇ ಥರ ಇವ್ರು ಆನ್ಸರ್ ಮಾಡಿದ್ದಾರೆ ಸಹ. ಸೊ ಇದು ತುಂಬ ಇಂಪಾರ್ಟೆಂಟು, ಇದನ್ನು ಹಾಗೆ ಬರಿಬೇಕು. ಯಾವಾಗಲೂ ಪಾಯಿಂಟ್ ವೈಸ್ ಇದ್ರೇ ಮಾರ್ಕ್ಸ್ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಹಾಗೆ ಬರೆದಿದ್ದಾರೆ ಕೂಡ. ದೆನ್ ಕಮಿಂಗ್ ಟು 31st ಕ್ವೆಶನ್, ಹೋಮೋಜಿನಸ್ ಆ್ಯಂಡ್ ಹೋಮೋಲಾಗಸ್ ಆ್ಯಂಡ್ ಅನಲಾಗಸ್ ಆರ್ಗನ್ಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಕೇಳಿದ್ದಾರೆ. ಆ್ಯಂಡ್ ಎಕ್ಸಾಂಪಲ್ ರೈಟ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಇನ್ ಅನಿಮಲ್ಸ್ ಅಂತ ಕೇಳಿದ್ದಾರೆ. ಸೊ ಹೋಮೋಲಾಗಸ್ ಆರ್ಗನ್ಸು ಅನಲಾಗಸ್ ಆರ್ಗನ್ಸು ಇದು ಹೇಳ್ಕೊಡ್ತೀನಿ ನಾನು ನಿಮಗೆ ಒನ್ ಶಾಟ್ಸ್ ಮಾಡಬೇಕಾದ್ರೆ. ಮತ್ತು ಡಿಫ್ರೆನ್ಷಿಯೇಟ್ ಅಂತ ಕೇಳಿದಾಗ ಇಟ್ ಶುಡ್ ಬಿ ಬೈ ಡಿಫಾಲ್ಟ್ ಅದು ಬಾಕ್ಸ್ ವೈಸೇ ಇರಬೇಕು, ಪಾಯಿಂಟ್ ವೈಸೇ ಇರಬೇಕು. ಮತ್ತು ಮಧ್ಯದಲ್ಲೂ ಅಷ್ಟೇ ಒನ್ ಲೈನ್ ಗ್ಯಾಪ್ ಬಿಡಿ. ಆನ್ಸರ್ ಪೇಪರಲ್ಲಿ ಎಲ್ಲೂ ಚಿತ್ ಮಾಡೋದು, ಸ್ಕ್ರ್ಯಾಚ್ ಮಾಡಬೇಕಾದ್ರೆ ಈ ಥರ ಎಲ್ಲ ಫುಲ್ಲು ಹೊಡೆದಾಕೋದು ಅದೆಲ್ಲ ಮಾಡಬೇಡಿ. ಆದಷ್ಟು ಒನ್ ಲೈನ್ ಅಷ್ಟೇ ಹೋಗಬೇಕು. ಇನ್ ಕೇಸ್ ಇಫ್ ಯು ರೈಟ್, ಟ್ರೈ ಟು ಅವಾಯ್ಡ್ ಮಿಸ್ಟೇಕ್. ಇನ್ ಕೇಸ್ ಇಫ್ ಯು ರೈಟ್ ಎನಿ ರಾಂಗ್ ಆನ್ಸರ್ಸ್ ಅನ್ನೋ ಒಂದು ಲೈನಲ್ಲಿ ಸ್ಕ್ರ್ಯಾಚ್ ಮಾಡಿ ಸುಮ್ಮನೆ ಎಲ್ಲ ಚಿತ್ ಮಾಡೋದು, ಹಿಂದೆ ಅದ್ರ ಮಾರ್ಕ್ ಬೀಳೋದು ಅದೆಲ್ಲ ಆಗೋಂಥದ್ದು ಬೇಡ. ತುಂಬ ನೀಟಾಗಿ ಆನ್ಸರ್ನ ಪ್ರೆಸೆಂಟ್ ಮಾಡಬೇಕು. ಅಲ್ಲೂ ಅಷ್ಟೇ ನೋಡಿ, ಹೋಮೋಲಾಗಸ್ ಆರ್ಗನ್ಸ್ ಅನಲಾಗಸ್ ಆರ್ಗನ್ಸ್ ಅಂತ ನೀಟಾಗಿ ಬರೆದಿದ್ದಾರೆ. ಅದನ್ನು ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಅಕಸ್ಮಾತ್ ಅದಲು ಬದಲು ಮಾಡೋದು ಈ ಥರ ಎಲ್ಲನೂ ತುಂಬ ಈಸಿಯಾಗಿ ಅದನ್ನು ನೋಡಿದ ತಕ್ಷಣ ಅರ್ಥ ಆಗಬೇಕು ಇನ್ವಿಜಿಲೇಟರ್ಗೆ, ಆ ಥರ ಪ್ರೆಸೆಂಟ್ ಮಾಡಿ. ಮತ್ತು ಎಕ್ಸಾಂಪಲ್ಸು ಅಷ್ಟೇ ಕ್ಲೀನಾಗಿ ಬರೆದ್ಬಿಟ್ಟು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಹಾಗೆ ಆನ್ಸರ್ ಇರಬೇಕು. ದೆನ್ ಕಮಿಂಗ್ ಟು
ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ದು ಯೂಸಸ್ ಕೇಳಿದ್ದಾರೆ. ಅದರಲ್ಲಿ ಏನು 3 ಯೂಸಸ್ ಅಂತ ಪರ್ಫೆಕ್ಟ್ ಮೆನ್ಷನ್ ಮಾಡಿರೋದು, ಇವರು 4 ಯೂಸಸನ್ನು ಬರೆದಿದ್ದಾರೆ. ಸೊ ಯಾವಾಗಲೂ ಇಫ್ ಯು ನೋ ಎಕ್ಸ್ಟ್ರಾ ಸಮಥಿಂಗ್ ಟೈಮ್ ಇತ್ತು ಅಂದರೆ 1 ಅಥವಾ 2 ಪಾಯಿಂಟ್ ಎಕ್ಸ್ಟ್ರಾ ಬರೆಯೋಕ್ಕೆ ಟ್ರೈ ಮಾಡಿ, ಇಫ್ ಇನ್ ಕೇಸ್ ಇಫ್ ಯು ಹ್ಯಾವ್ ಟೈಮ್. ಇಲ್ಲ ಅಂದರೆ ಇಟ್ಸ್ ಫಾರ್ ಸೇಫ್ಟಿ, ಇಟ್ ವಿಲ್ ಫೆಚ್ ಯು ಎಕ್ಸ್ಟ್ರಾ ಮಾರ್ಕ್ಸ್ ಸಮ್ಟೈಮ್ಸ್. ಬಟ್ ಇನ್ ಕೇಸ್ ನಿಮ್ಗೆ ಟೈಮ್ ಇಲ್ಲ ಅಂತ ಅಂದರೆ 3 ಪಾಯಿಂಟ್ಸನ್ನ ಕ್ಲೀನಾಗಿ ಏನು ಗೊತ್ತಿದೆಯೋ ಅದನ್ನೇ ಪಾಯಿಂಟ್ ವೈಸ್ ನೀಟಾಗಿ ಮೆನ್ಷನ್ ಮಾಡಿ. ಸೊ ಎವ್ರಿವೇರ್ ಇನ್ ಬಯಾಲಜಿ ಮಕ್ಕಳೇ, ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬಹುದು, ಡಿಫ್ರೆನ್ಷಿಯೇಟ್ ಅಂತ ಕೇಳಿರಬಹುದು, ಎಲ್ಲ ಕಡೆ ಆದಷ್ಟು ಪಾಯಿಂಟ್ ವೈಸೇನೆ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಕಮಿಂಗ್ ಟು ಪಾರ್ಟ್ ಡಿ. ಇದು ಪಾರ್ಟ್ ಡಿ ಬಂದ್ಬಿಟ್ಟು ಲಾಂಗ್ ಆನ್ಸರ್ಸ್ ಆಗಿರುತ್ತೆ. ಇಲ್ಲಿ ತುಂಬ ನೀಟ್ ಲೇಬಲ್ ಡಯಾಗ್ರಾಮ್ಸ್ ಬಗ್ಗೆ ಕೇಳ್ತಾರೆ ಅಂತ ನಾನು ಹೇಳಿದ್ದೆ ಸೆಕ್ಷನ್ ವೈಸಲ್ಲೂ ಕೂಡ. ಅದೇ ಥರನೇ ಇಲ್ಲಿ ಲೇಬಲ್ ಡಯಾಗ್ರಾಮ್ ಕೇಳಿದ್ದಾರೆ. ಆ್ಯಂಡ್ ನಮ್ಮ ನೆಕ್ಸ್ಟು ಬರುತ್ತೆ ಸೆಕ್ಷನ್ ವೈಸ್ ಡಯಾಗ್ರಾಮ್ಸ್ ಹೇಗೆ ಬರೀಬೇಕು, ಅದನ್ನು ಹೇಗೆ ಲೇಬಲ್ ಮಾಡಬೇಕು ಅಂತ ನಾನೆಲ್ಲ ತೋರಿಸ್ತೀನಿ. ಸೊ ಇಲ್ಲೂ ಅಷ್ಟೇ ಇಲ್ಲಿ ಕೇಳಿದ್ದಾರೆ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ. ಅವ್ರಿಗೆಲ್ಲ ನೀಟಾಗಿ ಬರೆದಿದ್ದಾರೆ. ಬಟ್ ನಾನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ನಿಮಗೆ ಇಲ್ಲಿ ಎಲ್ಲನೂ ಲೇಬಲ್ ಮಾಡಬೇಕಾದ್ರೆ ಎವ್ರಿಥಿಂಗ್ ಶುಡ್ ಕಮ್ ಇನ್ ದ ಸೇಮ್. ಇದು ಐ ಜಸ್ಟ್ ಟೆಲ್ ಯು. ಓಕೆ, ಸೊ ಜಸ್ಟ್ ಒಂದೇ ಲೈನಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಈ ಥರ ಇವಾಗ ಇಲ್ಲಿ ಏನೋ ಲೇಬಲ್ ಮಾಡಿರ್ತೀರ, ಸರ್ವೆಕ್ಸ್ ಇರಬಹುದು, ಏನೇ ಇರಬಹುದು, ಸರ್ವೈಕಲ್ ಕೆನಾಲ್ ಇರಬಹುದು, ವಜೈನಾ ಇರಬಹುದು, ಅಥವಾ ಓವರಿ, ಫಿಂಬ್ರೆ, ಎಲ್ಲನೂ ಒಂದೇ ಲೈನಲ್ಲಿ ಈ ಥರ ಒಂದೇ ಲೈನಲ್ಲಿ ಎಲ್ಲ ಆರೋಸು ಹೀಗೆ ಬರಬೇಕು. ಹೀಗೆ ಬಂದು ಅಲ್ಲಿ ಇಲ್ಲೆಲ್ಲ ಮೆನ್ಷನ್ ಆಗಬೇಕು, ಏನೇನು ಆರ್ಗನ್ಸ್, ಏನೇನು ಪಾರ್ಟ್ಸ್ ಅದು ಅಂತ. ಟ್ರೈ ಟು ರೈಟ್ ಇಟ್ ಇನ್ ಬೋಲ್ಡ್ ವರ್ಡ್ಸ್. ಇದು ನಿಮ್ಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಐ ಜಸ್ಟ್ ರೈಟ್ ಒನ್ಸ್. ಇಲ್ಲಿ ಇವಾಗ ಇದು ಇಲ್ಲಿ ಏನು ಸರ್ವಿಕ್ಸ್, ಸಾರಿ, ಈ ಥರ ಇದು ಬರಿಬೇಕಾದ್ರೆ ಫಿಂಬ್ರೆ. ಸೊ ಈ ಥರ ಬೋಲ್ಡ್ ವರ್ಡ್ಸಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಟು ರೈಟ್ ಲೇಬಲ್ ಆಲ್ ದೀಸ್ ಡಯಾಗ್ರಾಮ್ಸ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ ಓನ್ಲಿ. ಬಟ್ ಇಲ್ಲಿ ತುಂಬ ಇದೆ, ಅದು ಕ್ಲಟ್ಟರಾಗಿ ಕಾಣಿಸ್ಬಾರ್ದು ಅಂತ ಅನ್ನೋದಾದರೆ ಲೆಫ್ಟಲ್ಲೂ ಕೆಲವು ಮೆನ್ಷನ್ ಮಾಡಿ. ಬಟ್ ಆದಷ್ಟು ಅದು ಬೋಲ್ಡ್ ಲೆಟರ್ಸಲ್ಲಿ ಇರಲಿ, ಸೊ ದಟ್ ಅದನ್ನು ನೋಡಿದ ತಕ್ಷಣವೇ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಥವಾ ಏನಾದರೂ ತಪ್ಪು ಆ ಥರ ಎಲ್ಲ ಅನಿಸ್ಬಾರ್ದು ಇನ್ವಿಜಿಲೇಟರ್ಗೆ. ಸೊ ಇಟ್ ಶುಡ್ ಬಿ ಕ್ಲಿಯರ್. ಇಲ್ಲೂ ಅಷ್ಟೇ ಬರಿಬೇಕಾದ್ರೆ ಬೋಲ್ಡ್ ಲೆಟರ್ಸಲ್ಲಿ ಹ್ಯೂಮನ್ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್, ರೀಪ್ರೊಡಕ್ಟಿವ್ ಸಿಸ್ಟಮ್ ಆ ಥರ ಈ ಥರ ಬೋಲ್ಡ್ ಲೆಟರ್ಸಲ್ಲಿ ಬರೆದು ಅಂಡರ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದಟ್ ಇಟ್ ವಿಲ್ ಫೆಚ್ ಯು ಎಕ್ಸ್ಟ್ರಾ ಮಾರ್ಕ್ಸ್. ಯಾವಾಗಲೂ ಅಷ್ಟೇ ಈ ಥರ ಪೆನ್ಸಿಲಲ್ಲಿ ಕ್ಲೀನಾಗಿ ಬರೆದಿದ್ದಾರೆ, ಹಾಗೆ ನೀವು ಮೆನ್ಷನ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕ್ವೆಶನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಕೇಳಿದ್ದಾರೆ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಮೆನ್ಷನ್ 1 ಎಕ್ಸಾಂಪಲ್, ರೈಟ್ ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ದ ಸ್ಕೀಮ್ ಅಂತ ಕೇಳಿದ್ದಾರೆ ಮಕ್ಕಳೇ. ಇದು ಅಷ್ಟೇ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮಾಡಬೇಕಾದ್ರೆ. ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಡೆಫಿನಿಷನ್ ಕೇಳಿದ್ದಾರೆ, ಎಕ್ಸಾಂಪಲ್ ಕೇಳಿದ್ದಾರೆ. ಇದು ನಾನು ಹೇಳಿದ್ದೆ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್, ಇದು ತುಂಬ ಫೇಮಸ್ಸು, ಈ ಕ್ವೆಶನ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಈ ಕ್ವೆಶನ್ನು ಬಂದಿದೆ ಲಾಸ್ಟ್ ಇಯರು. ಹೀಗೆ ಇದನ್ನು ಬರೀಬೇಕು. ಮತ್ತು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನಲ್ಲೂ ಅಷ್ಟೇ ಕೇಳುವಾಗ ಇಲ್ಲಿ ಪೇರೆಂಟ್ಸ್ ಅಂತ ಹೇಳಿಬಿಟ್ಟು P1 ಜನ್ರೇಷನ್ ಅಂಡರ್ಲೈನ್, ಗ್ಯಾಮೆಟ್ಸ್ ಅಂಡರ್ಲೈನ್, F1 ಅಂಡರ್ಲೈನ್, ಮತ್ತು ಸೆಲ್ಫಿಂಗ್ ಎಲ್ಲ ಕ್ಲೀನಾಗಿ, ಅಲ್ಲಿ ಏನೂ ಕ್ಲಟ್ಟರೇ ಇಲ್ಲ, ಅಲ್ಲಿ ಏನೂ ಕನ್ಫ್ಯೂಷನ್ಸ್ಗೆ ಅವಕಾಶನೇ ಕೊಡಬೇಡಿ, ಆ ಥರ ಮೆನ್ಷನ್ ಮಾಡಿ. ಮತ್ತು ಫಿನೋಟಿಪಿಕ್ ರೇಷಿಯೋ ಬರೀವಾಗ ಯೂಶ್ವಲಿ ಫಿನೋಟಿಪಿಕ್ ಆರ್ ಜೀನೋಟಿಪಿಕ್ ರೇಷಿಯೋ ಸುಮ್ಮನೆ ಒಂದು ಬಾಕ್ಸ್ ಹಾಕಿಬಿಟ್ಟು ಬಿಡಿ ಅದಿಲ್ಲ ಲಾಸ್ಟಲ್ಲಿ. ಸೊ ದಟ್ ಒಂದ್ಸಲ ನೋಡಿದ ತಕ್ಷಣವೇ ಇನ್ವಿಜಿಲೇಟರ್ಗೆ ಇಟ್ಸ್ ಜಸ್ಟ್ ಕ್ಲಟರ್ ಫ್ರೀ, ತುಂಬ ಕ್ಲಾರಿಟಿ ಇರುತ್ತೆ ಆನ್ಸರ್ಸಲ್ಲಿ. ಇದೆಲ್ಲ ಬರೆಯೋ ಅವಶ್ಯಕತೆ ಗೊತ್ತಿದ್ರೆ ಇಲ್ಲೇ ಇರುತ್ತೆ. ಆ್ಯಕ್ಚುಲಿ ಟೈಮ್ ಇದ್ದರೆ ಬರೀರಿ, ರೆಡ್, ಪಿಂಕ್ ಆರ್ ವೈಟ್ ವಾಟ್ ಎವರ್. ಜೀನೋಟಿಪಿಕ್ ರೇಷಿಯೋಲ್ಲೂ ಅಷ್ಟೇ ಅವರು ತುಂಬ ಕ್ಲೀನಾಗಿ ನೋಡಿ, ಇಲ್ಲಿ ಆನ್ಸರಲ್ಲಿ ಎಲ್ಲೂ ನಿಮಗೆ ಡೌಟ್ಸ್ ಇಲ್ಲ. So whoever has written this answer, he or she has written it in a very clear manner. ಎಲ್ಲೂ ಒಂದು ಡೌಟ್ ಇಲ್ಲದೆ, ತಪ್ಪಿಲ್ಲದೆ ಕರೆಕ್ಟಾಗಿ ಬರೆದಿದ್ದಾರೆ. ಸೊ ಇನ್ವಿಜಿಲೇಟರ್ ವಿಲ್ ಡೆಫಿನೆಟ್ಲಿ ಗಿವ್ ದ ಮಾರ್ಕ್ಸ್ ಟು ದಟ್ ಕ್ಲಾರಿಟಿ. ಇಲ್ಲಿ ಹಾಗೆ ಇಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಜಿನೋಟಿಪಿಕ್ ರೇಷಿಯೋಲ್ಲೂ ಅವರು 1 ಅಂದರೆ ಅದು ಯಾವುದು ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಹೋಮೋಸೈಗಸ್ ಡಾಮಿನೆಂಟ್ ಆರ್ ಹೋಮೋಸೈಗಸ್ ಹೈಬ್ರಿಡ್ ರಿಸೆಸಿವ್ ಎಲ್ಲ ಕ್ಲೀನಾಗಿ ಬರೆದಿದ್ದಾರೆ. ಸೊ ಹಾಗೆ ನೀವು ಆದಷ್ಟು ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಒನ್ ಶಾರ್ಟ್ಸಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ, ಅಲ್ಲಿ ಕೆಲವು ಮೆನ್ಷನ್ನು ಕೂಡ ಮಾಡಿದ್ದೆ ಏನೇನು ಅಂತ. ಸೊ ಪನ್ನೆಟ್ ಸ್ಕ್ವೇರಲ್ಲಿ ಅದು ಯಾವ್ಯಾವುದು ಅಂತ ಹೇಳಿದ್ದೆ. ಹಾಗೆ ನೀವು ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಮಾರ್ಕ್ಸ್ ಈಸಿಯಾಗಿ ಅಲ್ಲಿ ಸಿಗುತ್ತೆ. ದೆನ್ ಕಮಿಂಗ್ ಟು 39th ಕ್ವೆಶನ್ನು,
ನೆಕ್ಸ್ಟ್ ಪಾರ್ಟ್ ಡಿ ಇದರಲ್ಲಿ ಸೇಮ್ ಪಾರ್ಟ್ ರೈಟ್ ದ ಸೈಂಟಿಫಿಕ್ ನೇಮ್ ಆಫ್ ದ ಆರ್ಗನಿಸಮ್ಸ್ ರೆಸ್ಪಾನ್ಸಿಬಲ್ ಟು ಕಾಸ್ ಫಾಲೋಯಿಂಗ್ ಡಿಸೀಸಸ್ ಅಂತ ಕೇಳಿದ್ದಾರೆ. ಸೊ ಇವತ್ತು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ವಿಡಿಯೋ. ಇದ್ರಲ್ಲಿ ಬಂದು ಎಲ್ಲ ನೀಟಾಗಿ ಅದು ಯಾವ ಡಿಸೀಸ್ ಅಂತ ಬರೆದ್ಬಿಟ್ಟು ಅದ್ರ ನೆಕ್ಸ್ಟು ಅದ್ರ ಆರ್ಗನಿಸಮ್ನ ಬರೆದಿದ್ದಾರೆ. ಆ್ಯಂಡ್ ಒನ್ಸ್ ಎಡಿಷನ್ ಇದು ನೀವು ಓದಿರ್ತೀರಾ ಅನಿಸುತ್ತೆ ಲಾಸ್ಟ್ ಇಯರು. ವೆನೆವರ್ ಯು ರೈಟ್ ದ ಸೈಂಟಿಫಿಕ್ ನೇಮ್, ಇಲ್ಲಿ ಎಲ್ಲನೂ ಸೈಂಟಿಫಿಕ್ ನೇಮ್ ಅಲ್ಲ. ಸ್ಯಾಲ್ಮೊನೆಲ್ಲಾ ಟೈಫಿ, ಹಿಮೋಫಿಲಸ್ ಇನ್ಫ್ಲುಯೆನ್ಸೆ, ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ, ಪ್ಲಾಸ್ಮೋಡಿಯಂ ಸ್ಪೀಷೀಸ್ ಏನೇನು ಮೆನ್ಷನ್ ಇದೆ ಅದು, ಎಂಟಮೀಬಾ ಹಿಸ್ಟೋಲಿಟಿಕಾ, ಇದೆಲ್ಲ ಸೈಂಟಿಫಿಕ್ ನೇಮ್ಸು. Wherever you write the scientific names in handwritten form, you should always underline the genus name and species name separately. It's a rule. ಅದನ್ನು ಮರಿಬೇಡಿ, ಫಾಲೋ ಮಾಡಿ. ಆ್ಯಕ್ಚುಲಿ ಗೊತ್ತು ನಿಮಗೆ ಲ್ಯಾಟಿನ್ ಆ್ಯಂಡ್ ಗ್ರೀಕಲ್ಲಿರುತ್ತೆ, ರೂಲ್ಸ್ ಎಲ್ಲ ಓದಿರ್ತೀರ ಲಾಸ್ಟ್ ಇಯರು. ಇಟ್ಸ್ ಲೈಕ್ ಎ ರಿವಿಷನ್ ಫಾರ್ ಯುವರ್ ನೀಟ್. ಆ್ಯಕ್ಚುಲಿ ರೈನೋ ವೈರಸ್ ಬಂದು ಸೈಂಟಿಫಿಕ್ ನೇಮ್ ಎಲ್ಲ ಅದಕ್ಕೆ ಕ್ಲೀನಾಗಿ ಅಂಡರ್ಲೈನ್ ಮಾಡಿಬಿಟ್ರೆ ಸೊ ತುಂಬ ಕ್ಲಾರಿಟಿ ರಿವಿಷನ್ ಆಗುತ್ತೆ ನಿಮಗೆ ನೀಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ. ಸೊ ಅದು ಮುಂದೆ ಹೇಳ್ತೀನಿ ನಾನು, ಇದೆಲ್ಲ ನೀಟ್ ಎಕ್ಸಾಮ್ಗೆ ಇಫ್ ಯು ಸ್ಟಾರ್ಟ್ ಇನ್ ಫರ್ದರ್ ಮಾಡುವಾಗ ಹೌ ಟು ಸ್ಕೋರ್ ವಾಟ್ ಎವರ್ ವಿಲ್ ಡಿಸ್ಕಸ್ ಅಬೌಟ್ ದಟ್ ಲೇಟರ್. ಇಲ್ಲೂ ಅಷ್ಟೇ ಸ್ಯಾಲ್ಮೊನೆಲ್ಲಾ ಟೈಫಿಗೂ ಅಷ್ಟೇ ಇಲ್ಲೂ ಅಂಡರ್ಲೈನ್ ಮಾಡಿ. ಸೊ ಇದು ಇಂಪಾರ್ಟೆಂಟು, ತುಂಬ ಕ್ಲಿಯರಾಗಿ ಹಾಗೆ ಕ್ಲಾರಿಟಿಯಿಂದ ಬರೆದಿರೋವಂಥದ್ದು ಆನ್ಸರು. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಅವರು 40th ಕ್ವೆಶನ್ ಏನು ಕೇಳಿದ್ದಾರೆ, ಲಿಸ್ಟ್ ಎನಿ 5 ಸೇಲಿಯನ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಇದು ಅಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ಮಕ್ಕಳೇ. ಯಾವಾಗಲೂ ಕ್ಯಾರೆಕ್ಟರಿಸ್ಟಿಕ್ಸು ಸೇಲಿಯನ್ ಫೀಚರ್ಸು ಯಾವುದೇ ಕೇಳಿದ್ರು ಅದನ್ನು ಪಾಯಿಂಟ್ ವೈಸಲ್ಲೇ ಇರಬೇಕು ಅಂತ ಹೇಳಿದೆ. ಹಾಗೆ ಅವ್ರು ಪಾಯಿಂಟ್ ವೈಸಲ್ಲೇ ಬರೆದಿದ್ದಾರೆ. ಮತ್ತು ಇಲ್ಲೇನಾದರೂ ಇದ್ದರೆ ಇಲ್ಲಿ ಕೆಲವು ನಂಬರ್ಸ್ ನ್ಯೂಮರಿಕಲ್ಸ್ನ ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇದಿರಬಹುದು ಅಥವಾ 3000 ಬೇಸ್ ಪೇರ್ ಇರಬಹುದು. ಇದೆಲ್ಲನೂ ಅಂಡರ್ಲೈನ್ ಮಾಡಿ. ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ವೈಸ್ ಬರಿಬೇಕಾದ್ರೆ ಯಾರೂ ನಿಮ್ಮ ಪಾಯಿಂಟ್ಸನ್ನು ಓದೋಷ್ಟು ಟೈಮ್ ಇರಲ್ಲ. ವಿಲ್ ಕರೆಕ್ಟ್ ಅ ಲಾಟ್ ಆಫ್ ಪೇಪರ್ಸ್ ಪರ್ ಡೇ. ಸೊ ಅವ್ರಿಗೆ ಅಷ್ಟೊಂದು ಪೇಷನ್ಸು ಕೂಡ ಇರಲ್ಲ. ನೀವು ಯಾವಾಗಲೂ ಯಾವುದೇ ಆನ್ಸರ್ಸ್ ಬರೆದ್ರು ಆದಷ್ಟು ಕೀವರ್ಡ್ಸನ್ನ, ನಿಮ್ಮ ಕೀವರ್ಡ್ಸ್ ಅಂತ ಯಾವ್ಯಾವ್ದು ಅನಿಸುತ್ತೆ ಅದನ್ನೆಲ್ಲನೂ ಕೂಡ ಅಂಡರ್ಲೈನ್ ಮಾಡೋದಿರಬಹುದು, ಬಾಕ್ಸ್ ಫಾರ್ಮಲ್ಲಿ ಬರೆಯೋದಿರಬಹುದು, ಬೋಲ್ಡ್ ಲೆಟರ್ಸಲ್ಲಿ ಬರೆಯೋದಿರಬಹುದು, ಅಥವಾ ಇನ್ವರ್ಟೆಡ್ ಕಾಮಾದಲ್ಲಿ. ಈಗ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ವಿ ನಾವು ತುಂಬ ಎಲ್ಲ ಮೆಂಡೆಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಅಲ್ವಾ. ಸೊ ಫ್ಯಾಕ್ಟರ್ಸ್ ಅನ್ನೋದು ಇಟ್ಸ್ ಸಮಥಿಂಗ್, ಫ್ಯಾಕ್ಟರ್ ಅಂತ ಹೇಳೋದು ಅದು ಕೀವರ್ಡ್. ಆ ಕೀವರ್ಡನ್ನ ನೀವು ಇನ್ವರ್ಟೆಡ್ ಕಾಮಲ್ಲಿ ಮೆನ್ಷನ್ ಮಾಡಿ ಅಂಡರ್ಲೈನ್ ಮಾಡಿದಾಗ ಸೊ ಇಟ್ಸ್ ಅ ಫ್ಯಾಕ್ಟರ್, ಅದು ಹೇಳಿದ್ದಾರೆ ಅದರಲ್ಲಿ, ಇಟ್ಸ್ ಅ ಕೀವರ್ಡ್. ಅದು ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸನ್ನು ಕೊಡುತ್ತೆ. ಅದನ್ನು ಫಾಲೋ ಮಾಡಿ ಎಲ್ಲ ಕಡೆನೂ. ಮತ್ತು ನ್ಯೂಮರಿಕಲ್ಸ್ ಇಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ. ಇವಾಗ ಅದೆಲ್ಲ ಇಂಪಾರ್ಟೆಂಟು. 3000 ಬೇಸ್ ಪೇರ್ಸ್ ಇರಬಹುದು, ಅದೆಲ್ಲ ಇಂಪಾರ್ಟೆಂಟು. ಅಥವಾ ಏನೋ ಒಂದು ಕೀವರ್ಡ್ ಬರುತ್ತೆ, ಅದೆಲ್ಲ ಇಂಪಾರ್ಟೆಂಟು. ಅದನ್ನೆಲ್ಲಕ್ಕೂ ಅಂಡರ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿ. ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ನು ಏನು ಕೇಳಿದ್ದಾರೆ, ಡ್ರಾ ಸ್ಕಿಮ್ಯಾಟಿಕ್ ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಇದು ಅಷ್ಟೇ ನಾನು ಒನ್ ಶಾಟ್ಸಲ್ಲಿ ಹೇಳಿದ್ದೆ ಹೇಗೆ ಬರೀಬೇಕು. ಆ ಡಯಾಗ್ರಾಮು ನೀವು ನೋಡಿದರೆ ಒನ್ ಶಾಟ್ಸಲ್ಲಿ ಹೀಗೆ ಇತ್ತು ಆ ಡಯಾಗ್ರಾಮು, ಹಾಗೆ ಬರೆದಿದ್ದಾರೆ. ಅದಕ್ಕೆ ಅವ್ರು ಎಕ್ಸ್ಟ್ರಾ ಕ್ವೆಶನ್ ಆ್ಯಕ್ಚುಲಿ ಹಿ ಹ್ಯಾಸ್ ಅಟೆಂಡೆಡ್. ಸೊ ಹೂಎವರ್ ರೈಟ್ ದಿಸ್ ಆಸ್ ದ ಇದು ಇಲ್ಲಿ ನೋಡಿ 3', 5' ಇರಬಹುದು. ಎಷ್ಟು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಏನೂ ಡೌಟ್ಸ್ ಇಲ್ಲ ಅವ್ರಿಗೆ, ಹಾಗೆ ಬರೆದಿದ್ದಾರೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ. ಅದನ್ನು ಯಾವುದೇ ಆನ್ಸರ್ಸ್ ಬರಿಬೇಕಾದ್ರೆ ಡೌಟ್ಸ್ ಇರಬಾರ್ದು, ಕ್ಲಟ್ಟರ್ ಇರಬಾರ್ದು ನಿಮ್ಮ ಮೈಂಡಲ್ಲಿ. ಡಯಾಗ್ರಾಮ್ಸ್ ಬರಿಬೇಕಾದ್ರೂ ಅಷ್ಟೇ. ನಾನೇನೆಲ್ಲ ಒನ್ ಶಾಟ್ಸಲ್ಲಿ ಹಾಕಿದ್ದೆ ಡಯಾಗ್ರಾಮ್ಸು ಸೋಫಾ ವಾಟ್ ಎವರ್ ಚಾಪ್ಟರ್ಸ್ ಐ ಹ್ಯಾವ್ ಡನ್, 2 ಚಾಪ್ಟರ್ಸು, ಅದಕ್ಕೆಲ್ಲ ಆ್ಯಕ್ಚುಲಿ ಇಟ್ಸ್ ಹ್ಯಾಂಡ್ ರಿಟನ್ ನೋಟ್ಸ್. ಅದೆಲ್ಲ ಕ್ಲೀನಾಗಿ ಅಲ್ಲಿ ಇತ್ತು. ಅದನ್ನು ಕೇಳಿಸ್ಕೊಂಡಿದ್ದವ್ರಿಗೆ, ನೋಡಿದವ್ರಿಗೆ ಇವಾಗ ಒಂದು ರಿವಿಷನ್ ಆಗ್ತಿರುತ್ತೆ ಆ್ಯಕ್ಚುಲಿ ಈ ಆನ್ಸರ್ಸ್ ನೋಡಿದ್ರೆ. ಹಾಗೆ ಬರೆದಿದ್ದಾರೆ. ಅದು ಹಾಗೆ ಮಾರ್ಕ್ಸು ಆ್ಯಕ್ಚುಲಿ ಇನ್ವಿಜಿಲೇಷನಲ್ಲಿ ಹಾಗೆ ವರ್ಕ್ ಆಗುತ್ತೆ. ದಟ್ಸ್ ಹೌ ದೆ ಗಿವ್ ಮಾರ್ಕ್ಸ್, ಫುಲ್ ಮಾರ್ಕ್ಸು. ಸೊ ಅದನ್ನು ಫಾಲೋ ಮಾಡಿ. ದೆನ್ ಲಾಸ್ಟ್ ಸೆಕ್ಷನ್ 2 ಆಫ್ ಪಾರ್ಟ್ ಡಿ ಬಂದುಬಿಟ್ಟು ಇಲ್ಲಿ ಇವ್ರು ಆನ್ಸರ್ ಮಾಡಿರೋದು ವಿತ್ ದ ಹೆಲ್ಪ್ ಆಫ್ 47th ಕ್ವೆಶನ್ ಬಂದು ವಿತ್ ದ ಹೆಲ್ಪ್ ಆಫ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇಲುಸ್ಟ್ರೇಟ್ ಹೌ ಅನ್ ಇನ್ಫೆಕ್ಟೆಡ್ animal can survive while viruses are being replicated and released ಅಂತ. ಸೊ ಇದನ್ನು ನಾನು ಹೇಳ್ತೀನಿ. HIV ಮಾಡಬೇಕಾದ್ರೆ ರೆಟ್ರೋ ವೈರಸ್ಸು ಹ್ಯೂಮನ್ ಇನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್, ಅದು ನೆಕ್ಸ್ಟ್ ಬರುತ್ತೆ. ಸೊ ಅದರಲ್ಲೂ ಹೀಗೆ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಅಷ್ಟೇ ಕೆಲವು ಇದೆಲ್ಲನೂ ಬೋಲ್ಡಲ್ಲಿ ಬರಿಬೇಕು. ಅದನ್ನು ನಾನು ಹೇಳ್ತೀನಿ ಒನ್ ಶಾಟ್ಸ್ ಮಾಡಿದಾಗ ಅದನ್ನು ಫಾಲೋ ಮಾಡಿ. ಸೊ ಇಟ್ಸ್ ಲೈಕ್ ವೆರಿ ಕ್ಲಿಯರ್ಲಿ ದೇ ಹ್ಯಾವ್ ರಿಟನ್ ಇಟ್. ಸೊ ಹಾಗೇ ತುಂಬ ಕ್ಲಿಯರಾಗಿ ಏನೂ ಕ್ಲಟರ್ ಇಲ್ಲದೆ ಬರಿಬೇಕು. ಸೊ ಇನ್ನು ಕೆಲವು ನೆಕ್ಸ್ಟು ಎಕ್ಸ್ಟ್ರಾ ಕ್ವೆಶನ್ಸನ್ನ ಬರೆದಿದ್ದಾರೆ, ಅದನ್ನು ಡಿಸ್ಕಸ್ ಮಾಡೋಣ ಆ್ಯಕ್ಚುಲಿ. ಯಾಕಂದರೆ ಕೆಲವ್ರಿಗೆ ದೇ ಕಂಫರ್ಟಬಲ್ ರೈಟಿಂಗ್ ಅ ಫ್ಯೂ ಥಿಂಗ್ಸ್. ಸೊ ಇಲ್ಲಿ 36 ಕ್ವೆಶನ್ ಬಂದು ವಿಚ್ ಇಸ್ ಆಫ್ ಪಾರ್ಟ್ ಸಿ ಅನಿಸುತ್ತೆ. ಪಾರ್ಟ್ ಸಿ ಅಲ್ಲಿ 36 ಕ್ವೆಶನ್ ಬಂದುಬಿಟ್ಟು ವಾಟ್ ಈಸ್ ಏಲಿಯನ್ ಸ್ಪೀಶೀಸ್ ಇನ್ವೇಷನ್,
ಗಿವ್ 2 ಎಕ್ಸಾಂಪಲ್ಸ್ ಅಂತ. ಅದಕ್ಕೂ ಅಷ್ಟೇ ಆನ್ಸರ್ಸನ್ನು ನೀಟಾಗಿ ಏಲಿಯನ್ ಸ್ಪೀಷೀಸ್ ಇನ್ವೇಷನ್ ಅಂತ ಬರೆದಿದ್ದಾರೆ. ಸೊ ಯೂಶ್ವಲಿ ಇದೆಲ್ಲ ಬರೀಬೇಕಾದ್ರೆ ಅಂಡರ್ಲೈನ್ ಮಾಡಿ ಈ ಥರ ಅದರ ಡೆಫಿನಿಷನ್ ಅಷ್ಟೇ, ಎಕ್ಸಾಂಪಲು ಅಷ್ಟೇ, ಅದು ಕ್ಲೀನಾಗಿ ಎಕ್ಸಾಂಪಲ್ಸ್ ಏನೇನಿದೆ ಅವ್ರಿಗೆ ಏನೇನು ಗೊತ್ತಿದೆ ಅದನ್ನು ಮೆನ್ಷನ್ ಮಾಡ್ತಾರೆ. ನಿಮ್ಗೆ ಏನೇನು ಗೊತ್ತಿದೆ ಅದನ್ನು ನೀವು ಮೆನ್ಷನ್ ಮಾಡಿ ಅಷ್ಟೇ. ಮಾರ್ಕ್ಸ್ಗೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಆನ್ಸರ್ಸನ್ನ ಬರೀರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಡಿಸ್ಕಸ್ ಅಬೌಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಆನ್ಸರ್ಸ್ ಬರಿಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ ಅ ಫ್ಯೂ ಆನ್ಸರ್ಸ್ ಬರೆಯೋ ಸ್ಪೀಡ್ ಕಡಿಮೆ ಇರಬಹುದು, ಕೆಲವ್ರಿಗೆ ಆನ್ಸರ್ ಫಾಸ್ಟಾಗಿ ಬರೀತಾರೆ, ಕೆಲವ್ರಿಗೆ ತಕ್ಷಣಕ್ಕೆ ಆನ್ಸರ್ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಮರ್ತೋಗಬಹುದು. ಸೊ ಸ್ಟೇ ಕಾಮ್, ಫಸ್ಟ್ ಕಾಮ್ ಆಗಿರಿ. ಎಲ್ಲ ಗೊತ್ತಿರತ್ತೆ ನಿಮಗೆ, ಎಷ್ಟೊಂದು ಪಾಠಗಳನ್ನ ಕೇಳಿರ್ತೀರಾ, ನಮ್ಮ ಒನ್ ಶಾಟ್ಸ್ ಕೇಳಿರ್ತೀರಾ, ಕನ್ಸೆಪ್ಷುಯಲ್ ಕ್ಲಾರಿಟಿ ತುಂಬ ಕ್ಲಿಯರಾಗಿ ಗೊತ್ತಿರತ್ತೆ, ಹಾಗೆ ಯಾವುದು ಮರ್ತು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಮೋರೋವರ್ ಬಯಾಲಜಿಯಲ್ಲಿ ನಿಮ್ಮ ಕ್ವೆಶನ್ ನೋಡ್ತಾ ಇದ್ರೇ ಅಲ್ಲಿ ಎಷ್ಟೊಂದು ಕನ್ಸೆಪ್ಟ್ಸು ನಿಮಗೆ ಅಲ್ಲೇ ಹಿಂಟ್ ಇರುತ್ತೆ. ಅದಕ್ಕೆ ಯಾವುದು ಮರ್ತೋಗಿರೋಂಥದ್ದು ಅಂತ ಏನೂ ಇರಲ್ಲ. ಒಂದೊಂದ್ಸಲ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದಾಗ ಆನ್ಸರ್ಸ್ ಬರುತ್ತೆ. ನೀವು ಓದಿರೋಂಥದ್ದು ಟಾಪಿಕ್ ಇರಬಹುದು, ಎಲ್ಲೋ ಯೂಟ್ಯೂಬಲ್ಲಿ ನೋಡಿರೋಂಥದ್ದು ನಮ್ಮದು ಒನ್ ಶಾಟ್ಸ್ ಇರಬಹುದು, ಇನ್ನೊಂದಿರಬಹುದು, ಬಂದ್ಬಿಡುತ್ತೆ ಆನ್ಸರ್ಸು. ಸೊ ಏನಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಕಾಮಾಗಿ ಕಂಪೋಸ್ಡ್ ಆಗಿ ನೀವು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಫಸ್ಟು ಪಾರ್ಟ್ ಬಿ ಕ್ಲೀನಾಗಿ ಮೆನ್ಷನ್ ಮಾಡಿ, ಯಾವುದೇ ಪಾರ್ಟ್ ಅಟೆಂಡ್ ಮಾಡ್ತಾಯಿದ್ರು ಅದು ಯಾವ ಪಾರ್ಟು, ಅದು ಯಾವ ಮೇನು, ಅದನ್ನು ನೀಟಾಗಿ ಮೆನ್ಷನ್ ಮಾಡಿ ಬರೀರಿ. ಸೊ ಎಲ್ಲೂ ಕೂಡ ಹೇಳ್ದಂಗೆ ಚಿತ್ತೆಲ್ಲ ಇರಬಾರ್ದು, ಅಂದರೆ ಸ್ಕ್ರ್ಯಾಚಸ್ ಮಾರ್ಕ್ಸ್ ಇರಬಹುದು, ಎಲ್ಲ ಇರಬಾರ್ದು. ಹಾಗೆ ಕ್ಲೀನಾಗಿ ಎಲ್ಲ ಅಂಡರ್ಲೈನ್ ಮಾಡೋದಿರಬಹುದು ಎಲ್ಲ. ಇನ್ನು ಡಯಾಗ್ರಾಮ್ಸ್ ಡಿಸ್ಕಸ್ ಮಾಡಬೇಕು ಬೇಕಾದರೆ ನಾನು ಹೇಳ್ತೀನಿ ಹೇಗೆ ಡಯಾಗ್ರಾಮ್ಸನ್ನು ಬರೀಬೇಕು, ಲೇಬಲಿಂಗ್ ಹೇಗಿರಬೇಕು ಅಂತೆಲ್ಲನೂ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಸೊ ಇಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಜೊತೆಗೆ ಒನ್ ಶಾಟ್ಸಲ್ಲಿ ಏನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಟ್ಟಿದ್ದೆ ಅದೆಲ್ಲನೂ ಫಾಲೋ ಮಾಡಿದ್ರೆ ಆರಾಮ್ಸೆ 70 ಔಟ್ ಆಫ್ 70. ಸೊ ಇಟ್ಸ್ ರಿಟನ್, ಬರೆದು ಕೊಡ್ತೀನಿ. 70 ಔಟ್ ಆಫ್ 70 ತುಂಬ ಈಸಿಯಾಗಿ ತೊಗೋಬಹುದು. ಬಯಾಲಜಿಯಲ್ಲಿ ಮಕ್ಕಳೇ ನಿಮಗೆ ಗೊತ್ತು ತುಂಬ ಡಯಾಗ್ರಾಮ್ಸ್ ಇರುತ್ತೆ. ಸೊ ಡಯಾಗ್ರಾಮ್ಸನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಒಂದು ರಫ್ ಸ್ಕೆಚ್ ಅಷ್ಟೇ, ತುಂಬ ಇದಾಗಿ ಬರೀಬೇಕು, ಪರ್ಫೆಕ್ಟಾಗಿ ಬರೀಬೇಕು ಅಂತ ಏನು ಕೇಳಲ್ಲ. ನಂಗೆ ಗೊತ್ತು ಎಕ್ಸಾಮಲ್ಲಿ ಟೈಮ್ ಕಡಿಮೆ ಇರುತ್ತೆ. ಸೊ ಅಷ್ಟನ್ನ ಫಾಲೋ ಮಾಡಿ ಆರಾಮ್ಸೆ ಔಟ್ ಇನ್ ಬಯಾಲಜಿ. ಸೊ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಒನ್ ಶಾಟ್ಸು. ಇವಾಗೆಲ್ಲ ಏನೇನೆಲ್ಲ ಒನ್ ಶಾಟ್ಸ್ ಮಾಡಿದ್ದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಆಗಿರುತ್ತೆ, ಹೋಗಿ ನೋಡಿ. ಅದಾದಮೇಲೆ ಒಂದ್ಸಲ ಇದನ್ನು ನೋಡಿ, ಸೊ ದಟ್ ಎಷ್ಟೊಂದು ರಿವಿಷನ್ಸ್ ಆಗುತ್ತೆ. ಎಲ್ಲ ಒನ್ ಶಾಟ್ಸ್ ಆದಮೇಲೆ ನೋಡಿ ಒಂದ್ಸಲ ಇದನ್ನು ಅಷ್ಟೇ. ಐ ಥಿಂಕ್ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.